ಶಿವಮೊಗ್ಗದಲ್ಲಿ ಒಂದು ಅಪರೂಪದವಾಗಿರ್ತಕ್ಕಂಥ ಒಂದು TV9ರವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಇಂಜಿನಿಯರಿಂಗ್ ಹೋಗುವಂಥ ಮಕ್ಕಳಿಗೆ TV9 ಎಕ್ಸ್ಪೋ ಆಗ್ತಾಯಿದೆ. ವೆರಿ ಬ್ಯೂಟಿಫುಲ್ಲಾಗಿ ಆಗ್ತಾಯಿದೆ. ಯಾಕೆ ಅಂತ ಕೇಳಿದರೆ ನಮ್ಮ ಮಕ್ಕಳು ಕೂಡ ನಾವು ಆರ್ಯ ಸೈನ್ಸ್ PU ಕಾಲೇಜ್ ಅಂತ ನಡೆಸ್ತಾ ಇದ್ವಿ. ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಿನಲ್ಲಿ ಪ್ಯಾಲೇಸ್ನಲ್ಲಿ ನಡೀತಾ ಇರ್ತಕ್ಕಂಥ ಎಕ್ಸ್ಪೋಸಲ್ಲಿ ಹೋಗಿ ಭಾಗವಹಿಸಿ ಅಲ್ಲಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿಸ್ತಾಯಿದ್ರು. ಆದರೆ TV9ನವರು ಶಿವಮೊಗ್ಗಕ್ಕೆ ನಿನ್ನೆಯಿಂದ ಇವತ್ತವರೆಗೂ ಕೂಡ ಸಂಜೆವರೆಗೂ ಕೂಡ ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಯಾರ್ಯಾರು PUCಯನ್ನು ಮಾಡಿದ್ದಾರೆ, ಯಾರ್ಯಾರು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಂಥ ಮೆಡಿಕಲ್ ಕಾಲೇಜಿಗೆ ಹೋಗುವಂಥ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಭಾಳ ಗೊಂದಲದಲ್ಲಿರ್ತಾರೆ. ಪೇರೆಂಟ್ಸು ಮಕ್ಕಳು ಅದನ್ನೆಲ್ಲ ನಿವಾರಣೆ ಮಾಡುವಂಥ ಕೆಲಸವನ್ನು TV9ನವರು ಇವತ್ತು ಶಿವಮೊಗ್ಗದಲ್ಲಿ ಮಾಡ್ತಾಯಿದ್ದಾರೆ. ನಾನು ಕೂಡ ಸುಮ್ಮನೆ ಇದ್ದೆ, ಏನೋ ಒಂದು ಮಾಡ್ತಾಯಿದ್ದಾರೆ ಅಂತ. ನಮ್ಮ ಬಸವರಾಜ್ ಅವರು ವರದಿಗಾರರು ಅವ್ರು ಫೋನ್ ಮಾಡಿ ಇಲ್ಲ ಭಾಳ ಚೆನ್ನಾಗಿದೆ ಎಂದಾಗಿದೆ. ನಮ್ಮ ಮಕ್ಕಳನ್ನೆಲ್ಲ ಸುಮಾರು 100 ಜನ ಮಕ್ಕಳನ್ನು ಇಲ್ಲಿ ಕರ್ಕೊಂಬಂದು ತೋರಿಸಿದಾಗ ಮಕ್ಕಳು ತುಂಬ ಖುಷಿಪಟ್ಟಿದ್ದಾರೆ. ಅವ್ರಿಗೆ ಭಾಳಷ್ಟು ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ 26 ಸ್ಟಾಲ್ಗಳನ್ನು ಹಾಕಿದ್ದಾರೆ. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಾಲೇಜಿನ ಪ್ರತಿಷ್ಠಿತ ಕಾಲೇಜಿನವರು ಅವರು ಒಂದಲ್ಲ ಭಾಳ ಪೇಷನ್ಸ್ ಇಟ್ಕೊಂಡು ಮಕ್ಕಳಿಗೆ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು. ಈ ರೀತಿಯ ಎಕ್ಸ್ಪೋಸ್ಗಳು ಪ್ರತಿಯೊಬ್ಬರು ಕೂಡ ಬಂದಾಗ ಇಲ್ಲಿ ಏನೋ ಒಂದು ಒಳ್ಳೆಯ ವಾತಾವರಣವನ್ನು ಶಿವಮೊಗ್ಗದಲ್ಲಿ ಎಜುಕೇಷನ್ ಹಬ್ಬನ್ನು ಮಾಡುವಂಥ ಕೆಲಸವನ್ನು ಮಾಡ್ದಂಗಾಗಿದೆ. ಹಾಗಾಗಿ TV9 ಅವರ ಸಂಘಟಕರಿಗೆ ಭಾಳ ಶಿವಮೊಗ್ಗದ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ದಿನ ಏನು TV9 ವತಿಯಿಂದ ಈ ಒಂದು ಎಜುಕೇಷನ್ ಎಕ್ಸ್ಪೋ ಏನು ಮಾಡಿದ್ದಾರೆ ಬಹಳ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಲೆನಾಡು ಭಾಗದಲ್ಲಿ ಇದು ಪ್ರಥಮ ಬಾರಿಗೆ ಇವತ್ತು ಆಗ್ತಾಯಿದೆ. ಭಾಳ ಚೆನ್ನಾಗಿ ಅರೇಂಜ್ ಆಗಿದೆ. 2 ದಿನಗಳಿಂದನೂ ಕೂಡ ನಮ್ಮ ಮಲೆನಾಡು ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ. ಯಾಕೆ ಅಂದರೆ ಹೇಳಿದ್ರೆ PUC ನಂತರದಲ್ಲಿ ಏನೇನು ಮಾಡಬೇಕು, ಯಾವ ಕೋರ್ಸಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಕಾಲೇಜ್ಗಳು ಬೇರೆ ಬೇರೆ ಸ್ಟೇಟ್ನಿಂದ ಮತ್ತು ರಾಜ್ಯದ ಪ್ರತಿಷ್ಠಿತ ಕಾಲೇಜ್ಗಳು ಎಲ್ಲವೂ ಕೂಡ ಇಲ್ಲಿ ಬಂದಿದ್ದಾವೆ. ಹಾಗಾಗಿ ಮಕ್ಕಳಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಅದನ್ನು ಕನ್ವಿನ್ಸ್ ಮಾಡಿ ಕೌನ್ಸಿಲಿಂಗ್ ಥರ ಮಾಡ್ತಾಯಿದ್ದಾರೆ. ಭಾಳ ಚೆನ್ನಾಗಿದೆ. TV9 ಮಾಡಿದಂಥ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಮಕ್ಕಳ ಭವಿಷ್ಯ ಭಾಳ ಮುಖ್ಯ. ಶಿಕ್ಷಣಕ್ಕೆ ನಾವು ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಇಂಥ ಸಂದರ್ಭಗಳಲ್ಲಿ ಮಕ್ಕಳಲ್ಲಿ ಒಂದು ಕನ್ಫ್ಯೂಸ್ ಇರ್ತದೆ. ನಾವು ಯಾವ ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕು, MBA ಮಾಡಬೇಕು ಅಥವಾ ಬೇರೆ ಬೇರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಬಹಳ ಕನ್ಫ್ಯೂಸ್ ಇರ್ತದೆ. ಅದನ್ನು ಇವತ್ತು ಹೋಗಲಾಡ್ತಕ್ಕಂಥ ಕೆಲಸವನ್ನು TV9 ತಂಡ ಇವತ್ತು ಮಾಡ್ತಾಯಿದೆ. ಅದಕ್ಕಾಗಿ ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಬಹಳ ಉತ್ತಮವಾದ ರೆಸ್ಪಾನ್ಸು ಕೂಡ ಇದೆ. ಮಕ್ಕಳಿಗೂ ಬಹಳ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ನಮ್ಮದು ಕೂಡ ಗಂಗೋತ್ರಿ ಕಾಲೇಜ್ ಇದೆ, PU ಕಾಲೇಜು ಶಿವಮೊಗ್ಗದಲ್ಲಿ. ಭಾಳ ಅತ್ಯಂತ ಒಳ್ಳೆಯ ಫ್ಯಾಕಲ್ಟೀಸು, IIT ಮಾಡಿದಂಥ ರ್ಯಾಂಕ್ ಸ್ಟೂಡೆಂಟ್ಗಳನ್ನ ತಂದು ಇವತ್ತು ರ್ಯಾಂಕ್ ಲೆಕ್ಚರರ್ಸ್ನ ತಂದು ಇವತ್ತು ನಾವು ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಇವತ್ತು ನಾವು ಸೀಟ್ಗಳನ್ನು ಕೊಟ್ಟು ಇವತ್ತು ಓದ್ತಾ ಇದ್ದೇವೆ. ಈಗಾಗಲೇ ಈ ವರ್ಷ ನಮಗೆ ಸುಮಾರು 150-200 ಮಕ್ಕಳು ಸುಮಾರು 97, 98, 99% ತೆಗೆದಂಥ ಮಕ್ಕಳುಗಳು ಇವತ್ತು ನಮ್ಮ ಕಾಲೇಜಿನಲ್ಲಿ ಜಾಯ್ನ್ ಆಗಿದ್ದಾರೆ. ನಿನ್ನೆ ನಮ್ಮ ಕಾಲೇಜಿನ ಮಕ್ಕಳು ಕೂಡ ಗಂಗೋತ್ರಿ ಕಾಲೇಜಿನ ಮಕ್ಕಳು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು TV9 ಎಕ್ಸ್ಪೋ ಇದೆ ಇದರಲ್ಲಿ ಭಾಗವಹಿಸಿ ಉತ್ತಮವಾಗಿ ಅವರಿಗೂ ಕೂಡ ಭಾಳ ಖುಷಿಯಾಗಿದೆ. ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರಬೇಕು. ನಮ್ಗೆ ಈ ರೀತಿಯ ಮಾಹಿತಿಗಳು ಬೇಕು. ಮಕ್ಕಳುಗಳ ನಾಲೆಡ್ಜು ಜಾಸ್ತಿ ಆಗುತ್ತೆ ಮತ್ತು ಅವರಿಗೆ ಯಾವ್ಯಾವ ರೀತಿಯ ಕೋರ್ಸ್ಗಳಿದ್ದಾವೆ, ಆಯ್ಕೆಗಳಿದ್ದಾವೆ, ಅದು ಸುಲಭವಾಗಿ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅದನ್ನು ಎಕ್ಸ್ಪೋಸ್ ಮಾಡೋದ್ರಿಂದ, ಯಾಕೆಂದರೆ TV9 ಇವತ್ತು ಮಾಡಿರೋ ಕಾರ್ಯಕ್ರಮದಿಂದ ಮಕ್ಕಳುಗಳಿಗೆ ಯಾವ್ಯಾವ ಕೋರ್ಸ್ ಇದೆ ಅಂತಕ್ಕಂಥದ್ದು ಅದರ ಇಂಪಾರ್ಟೆನ್ಸ್ ಏನು ಅಂತಕ್ಕಂಥದ್ದನ್ನ ಈಗಾಗಲೇ ಎಲ್ಲ ಕಡೆಯಿಂದ ಬಂದಂಥ ಕಾಲೇಜು ಪ್ರಮುಖರುಗಳು, ಬೇರೆ ಬೇರೆ ರಾಜ್ಯಗಳಿಂದ ಬಂದವರು ಕೂಡ ನಮ್ಮ ಮಕ್ಕಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದು ಭಾಳ ಸಂತೋಷ. ಹಾಗಾಗಿ TV9 ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ.